ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಕೊನೆ ಭಾಷಣ. ಆ ಭಾಷಣ ಒಂದು ಐತಿಹಾಸಿಕವಾದಂತ ಭಾಷಣ. ಅಲ್ಲೇ ಈ ಮಾತನ್ನ ಹೇಳಿದ್ದು, ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಮಾತುಗಳನ್ನ ಹೇಳಿದ್ದು ಅವತ್ತೇ ಹೇಳಿದ್ದು. ನಾವು ಇನ್ನೂ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ. ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಹೋಗಿದ್ರೆ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಬರ್ತಿರ್ಲಿಲ್ಲ. ಇವತ್ತು ನಾವೆಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ನಮ್ಮೆಲ್ಲರಿಗೂ ಶಿಕ್ಷಣ ಸಿಕ್ಕಿದ್ರೆ, ರಾಜಕೀಯದಲ್ಲಿ ಅವಕಾಶಗಳು ಸಿಕ್ಕಿದ್ರೆ, ನಾವು ಸಮಾಜದಲ್ಲಿ ಮಾತನಾಡ್ತಕ್ಕಂಥ ಶಕ್ತಿ ಬಂದಿದ್ರೆ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈಗ ಬಹಳ ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಮನುವಾದಿಗಳು ಇದ್ದಕ್ಕಿದ್ದಲೇ ಇವ್ರನ್ನ, ಗಾಂಧೀಜಿಯವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ನೀವೆಲ್ಲ ಜ್ಞಾಪಕ ಇರಬೇಕು, ಸಂವಿಧಾನ 1950 ಜನವರಿ 26ನೇ ತಾರೀಕು ಜಾರಿ ಆಯಿತು. 30ನೇ ತಾರೀಕಿಗೆ ಆರ್ಗನೈಸರ್ ಪೇಪರ್ನಲ್ಲಿ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಏನ್ ಬರೆದರು ಅಂತಕ್ಕಂಥದನ್ನ ಜ್ಞಾಪಕ ಇದೆಯಾ ನಿಮಗೆ? ಸಾವರ್ಕರ್ ಓದ್ಕೋಬೇಕಮ್ಮ ಮಲ್ಲಾಜಮ್ಮ. ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ ಅಂತ ಬರೆದರು. ಇವತ್ತು ಸಾವರ್ಕರ್, ಗೋಡ್ಸೆ ಭಾರತೀಯ ಜನತಾ ಪಕ್ಷದಿಂದ ಪೂಜಿಸಲ್ಪಡ್ತಕ್ಕಂಥ ವ್ಯಕ್ತಿಗಳು ಅವರು. ಆ ವ್ಯಕ್ತಿ ಹೇಳಿದ್ದು, ಸಾವರ್ಕರ್ ಅವತ್ತು ಹೇಳಿದ್ದು ಏನಂತ ಹೇಳಿದ್ರು? ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ. ಆರ್ಗನೈಸರ್ ಪೇಪರ್ ಒಂದು ಭಾರತೀಯ ಜನತಾ ಪಕ್ಷದವ್ರದ್ದು ಒಂದು ಇವ್ರದ್ದು ಎಂತದ್ದು RSS ನವ್ರದ್ದು ಒಂದು ಪತ್ರಿಕೆ ಇದೆ, ಆರ್ಗನೈಸರ್ ಅಂತ. ಗೊತ್ತಾ ಆಂಜನೇಯ? ಆ ಪತ್ರಿಕೆಯಲ್ಲಿ ಬರೆದರು. ಆಮೇಲೆ ಗುರೂಜಿ ಗೋಲ್ವಾಲ್ಕರ್ RSS ನ ಮುಖ್ಯಸ್ಥ ಆಗಿದ್ರು, ಅವ್ರು ಬರೆದರು ವಿರೋಧ ಮಾಡಿ. ಈಗ ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಂಬೇಡ್ಕರ್. ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ರು ಕಾಂಗ್ರೆಸ್ನವರು ಅಂತ ಹೇಳೋದು, ಅಪಪ್ರಚಾರ ಮಾಡೋದು, ರಾಜಕೀಯಕ್ಕೋಸ್ಕರ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಹೊಸ ಪ್ರೀತಿಯಿಂದ ಅಲ್ಲ, ನಿಜವಾದಂತ ಪ್ರೀತಿಯಿಂದ ಅಲ್ಲ, ಬದ್ಧತೆಯಿಂದ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರೀತಿ ಮಾಡ್ತಕ್ಕಂಥದ್ದು. 1952 ಜನವರಿ 18ನೇ ತಾರೀಕು 1952ನೇ ತಾರೀಕು ಜನವರಿ 18ನೇ ತಾರೀಕು ಒಂದು ಪತ್ರ ಬರೆದಿದ್ದಾರೆ. ಅವರ ಸ್ವಂತ ಅವರ ಹ್ಯಾಂಡ್ ರೈಟಿಂಗ್ ಇಂದ ಪತ್ರ ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏನಂತ ಬರೆದಿದ್ದಾರೆ ಅಂತಂದ್ರೆ, ನನ್ನ ಸೋಲಿಕ್ಕೆ ಸಾವರ್ಕರ್ ಮತ್ತು ಡಾಂಗೆ ಕಾರಣ. ಯಾರು ಬರೆದಿರೋ ಇದು? ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪತ್ರ. ಇದನ್ನೆಲ್ಲ ತಿಳ್ಕೋಬೇಕು, ಇದನ್ನ ತಿಳ್ಕೊಂಡು ರಿಯಾಕ್ಟ್ ಮಾಡಬೇಕು. ಬಿಜೆಪಿಯವರ ಡೋಂಗಿತನ ಇದೆಯಲ್ಲ, ಈ ಡೋಂಗಿತನಕ್ಕೆ ಸರಿಯಾದಂತ ಉತ್ತರವನ್ನ ಕೊಡಬೇಕಾಗ್ತದೆ. ನಾನು ಇಷ್ಟೆಲ್ಲ ಪ್ರೀತಿ ಮಾಡ್ತೀರಲ್ಲಪ್ಪ, ಅಂಬೇಡ್ಕರ್ ಅವರಿಗೆ ಪ್ರೀತಿ ಮಾಡ್ತಿರಲ್ಲ, ಜಗಜೀವನ್ ರಾಮ್ಗೆ ಪ್ರೀತಿ ಮಾಡ್ತಿರಲ್ಲ, ಮಹಾತ್ಮ ಗಾಂಧೀಜಿಯವರು ಪ್ರೀತಿ ಮಾಡ್ತಿರಲ್ಲ, ನೀವ್ ಯಾಕೆ ಇಷ್ಟು ವರ್ಷ ಆದ್ರೂ ಕೂಡ SCP TSP ಆಕ್ಟ್ ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಆಂಜನೇಯ ಮಾಡಿದಾರ? ಕೇಂದ್ರದಲ್ಲಿ ಮಾಡಬೇಕು. ರಾಧಾಕೃಷ್ಣ ತಿಳ್ಕೋಬೇಕು ನೀವು. ಎಲ್ಲೂ ಮಾಡಿಲ್ಲ. ಆಯ್ತಪ್ಪ, ನಿಮ್ ಮೇಲೆ ನಾನು ಮೋದಿ ಅವರನ್ನ, ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ.
ಮೊದಲನೇವನಾಗಿದ್ದಿ, ಧನ್ಯವಾದ ಹೇಳ್ತೀನಿ, ಮಾಡಪ್ಪ. ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ಕಾನೂನನ್ನ ಮಾಡಲಿ, ಅದು ಮಾಡಲ್ಲ. ಬಿಜೆಪಿ ಇರ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಮಾಡಿಲ್ಲ. ಆಂಧ್ರ, ಕರ್ನಾಟಕ ಬಿಟ್ರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಿಲ್ಲ. ಕರ್ನಾಟಕ, ಆಂಧ್ರ ಬಿಟ್ರೆ ಇಡೀ ದೇಶದಲ್ಲಿ ಆಗಿಲ್ಲ. ಆಮೇಲೆ ಕಾಂಗ್ರೆಸ್ ಸರ್ಕಾರ SCP TSP ಹಣನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ನಿಮಗೆ ನಾಚಿಕೆ ಆಗಲ್ವೇನ್ರಿ ಬಿಜೆಪಿ ಅವರಿಗೆ? 8,300 ಕೋಟಿ ರೂಪಾಯಿಗಳನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡಿದವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ 8,300 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರಿ. ನಾಚಿಕೆ ಆಗಲ್ಲ ನಿಮ್ಗೆ ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ? ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ SCP TSP ಕಾನೂನನ್ನ ಕಾಯ್ದೆಯನ್ನ ಮಾಡದಂತವರು ಕಾಂಗ್ರೆಸ್ನವರು. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ